ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನೆಲ್ಗೆ ಸ್ವಾಗತ. ಇಫ್ ಯು ಆರ್ ನ್ಯೂ ಟು ದ ಚಾನೆಲ್ ಅನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನೆಲ್ ಮೂಲಕ ನಾವು ನಿಮಗೆ ಈ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್ ಅನ್ನು ಕೊಡ್ತಾ ಇರ್ತೀವಿ. ಸೊ ನಾನು ನನ್ನ ಪ್ರೀವಿಯಸ್ ವಿಡಿಯೋಸಲ್ಲಿ ಈ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ಈ ನಿಮಿರು ದೌರ್ಬಲ್ಯಕ್ಕೆ ಏನು ಕಾರಣಗಳಿರ್ತವೆ, ಯಾವ ಯಾವ ಗುಳಿಗೆಗಳಿದ್ದಾವೆ, ಇವುಗಳಿಂದ ಏನು ಸೈಡ್ ಎಫೆಕ್ಟ್ಸ್ ಆಗ್ಬೋದು, ಟ್ರೀಟ್ಮೆಂಟ್ ಮೊಡ್ಯಾಲಿಟೀಸ್ ಎಲ್ಲದರ ಬಗ್ಗೆ ವಿಡಿಯೋಸಲ್ಲಿ ಹೇಳಿದ್ದೇನೆ. ಬಟ್ ಈ ವಯಾಗ್ರಾ ಅಥವಾ ಸಿಲ್ಡಿನಾಫಿಲ್ ಅನ್ನುವಂಥ ಔಷಧಿ ಯಾವುದನ್ನು ಬಹಳಷ್ಟು ಜನ ಯೂಸ್ ಆ್ಯಂಡ್ ಮಿಸ್ಯೂಸ್ ಮಾಡ್ತಾ ಇದ್ದಾರೆ, ಆ ಟ್ಯಾಬ್ಲೆಟಿನ ಎಕ್ಸಾಕ್ಟ್ ಡೋಸೇಜ್ ಎಷ್ಟು, ಹೇಗೆ ತೆಗೆದುಕೊಳ್ಬೇಕು, ಏನೇನು ಸೈಡ್ ಇಫೆಕ್ಟ್ ಆಗುತ್ತೆ, ಇದು ಅಡಿಕ್ಟಿವ್ ಇರುತ್ತಾ, ಇದರ ಇಫೆಕ್ಟ್ ಎಲ್ಲಿಯವರೆಗೆ ಇರುತ್ತೆ, ಇವೆಲ್ಲದರ ಬಗ್ಗೆ ನಾವು ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅನ್ನು ನಾವು ಹೇಗೆ ಡಿಫೈನ್ ಮಾಡ್ತೇವೆ? ಒಂದು ವ್ಯಕ್ತಿಗೆ ಇರೆಕ್ಷನ್ ಆಗ್ತಾ ಇಲ್ಲ, ಅವನ ಶಿಶ್ನ ಏಳ್ತಾ ಇಲ್ಲ, ಅಥವಾ ಶಿಶ್ನ ಏಳ್ತಾ ಇದೆ ಬಟ್ ಹಾರ್ಡ್ ಆಗ್ತಾ ಇಲ್ಲ, ಬಹಳ ಸಾಫ್ಟ್ ಇರೆಕ್ಷನ್ಸ್ ಆಗ್ತಾ ಇದೆ. ಆ್ಯಂಡ್ ಈ ಇರೆಕ್ಷನ್ ಆದ್ರೂ ಅದನ್ನು ಅವನಿಗೆ ಮೇಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಈ ಲೈಂಗಿಕ ಕ್ರಿಯೆ ಟೈಮಲ್ಲಿ ಆ ಇರೆಕ್ಷನ್ ಮೇಂಟೈನ್ ಆಗ್ತಾ ಇಲ್ಲ. ಆ್ಯಂಡ್ ಇದರಿಂದ ಅವನಿಗೆ ಮತ್ತು ಅವನ ಪಾರ್ಟ್ನರಿಗೆ ತುಂಬ ಫ್ರಸ್ಟ್ರೇಷನ್ ಆಗ್ತಾ ಇದೆ, ಅವರ ರಿಲೇಷನ್ಶಿಪ್ಪಲ್ಲಿ ಸ್ಟ್ರೇನ್ ಆಗ್ತಾ ಇದೆ ಅಂದಾಗ ನಾವು ಅದನ್ನು ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮಿರು ದೌರ್ಬಲ್ಯ ಅಂತ ಹೇಳ್ತಾ ಇರ್ತೇವೆ. ಇರೆಕ್ಟೈಲ್ ಡಿಸ್ಫಂಕ್ಷನ್ ಅನ್ನ ಏನ್ ಕಾಸ್ ಮಾಡ್ತಾ ಇರುತ್ತೆ? ಇದನ್ನ ಫಿಸಿಕಲ್ ಅಂಡ್ ಸೈಕಾಲಜಿಕಲ್ ಕಾಸಸ್ ಇದನ್ನ ಉಂಟು ಮಾಡ್ತಾ ಇರುತ್ತೆ. ಈಗ ಫಿಸಿಕಲ್ ಕಾಸಸ್ ಅಂತ ಹೇಳಿದ್ರೆ ಆ ವ್ಯಕ್ತಿಗೆ ಡಯಾಬಿಟಿಸ್ ಇದೆ, ಹೈ BP ಇದೆ, ಹಾರ್ಟ್ ಪ್ರಾಬ್ಲಮ್ ಇದೆ, ಅಥವಾ ಅವರ ಕೊಲೆಸ್ಟ್ರಾಲ್ ಲೆವೆಲ್ ತುಂಬಾ ಜಾಸ್ತಿ ಆಗಿದೆ, ಅವರು BP ಮೆಡಿಸಿನ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ, ಅಥವಾ ಈ ಫಿಟ್ಸಿಗೆ ಔಷಧಿಗಳನ್ನ ತೆಗೆದುಕೊಳ್ತಾ ಇದ್ದಾರೆ, ಆಂಗ್ಸೈಟಿಗೆ ಔಷಧಿಯನ್ನ ತೆಗೆದುಕೊಳ್ತಾ ಇದ್ದಾರೆ, ಸಬ್ಸ್ಟೆನ್ಸ್ ಅಬ್ಯೂಸ್ ಲೈಕ್ ಮದ್ಯಪಾನ ಇರಬಹುದು, ಸ್ಮೋಕಿಂಗ್ ಇರಬಹುದು, ಅವರ ಹಾರ್ಮೋನ್ಸ್ ಟೆಸ್ಟೋಸ್ಟಿರೋನ್ ತುಂಬ ಕಡಿಮೆ ಆದಾಗ, ಅವರ ಬೆನ್ನು ಹುರಿ ಅಥವಾ ಸ್ಪೈನಿಗೆ ಏನಾದರೂ ಇಂಜುರಿ ಎಕ್ಸೆಟ್ರಾ ಆದಾಗ ಇರೆಕ್ಟೈಲ್ ಡಿಸ್ಫಂಕ್ಷನ್ ಆಗ್ಬಹುದು. ಆ್ಯಂಡ್ ಸೆಕೆಂಡ್ ಕಾಸ್ ಅಂತ ಹೇಳಿದರೆ ಸೈಕಾಲಜಿಕಲ್ ಕಾಸಸ್. ಅವರಿಗೆ ತುಂಬ ಆಂಗ್ಸೈಟಿ ಇದೆ, ಸ್ಟ್ರೆಸ್ ಇದೆ, ಖಿನ್ನತೆ ಇದೆ, ಪರ್ಫಾರ್ಮೆನ್ಸ್ ಆಂಗ್ಸೈಟಿ, ನಾನು ಮಾಡಬಹುದಾ ಈ ಕ್ರಿಯೆಯನ್ನು ಅನ್ನುವಂಥ ಒಂದು ಹೆದರಿಕೆ ಇದೆ. ಇವೆಲ್ಲದರಿಂದ ಸಹ ಈ ನಿಮಿರು ದೌರ್ಬಲ್ಯ ಉಂಟಾಗಬಹುದು. ಸೊ ಈ ನಿಮಿರು ದೌರ್ಬಲ್ಯಕ್ಕೆ ನಾವು ಏನು ಔಷಧಿಯನ್ನ ಕೊಡ್ತಾ ಇರ್ತೇವೆ, ಇವೆಲ್ಲ ಫಾಸ್ಫೋಡೈಎಸ್ಟರೇಸ್ 5 ಅನ್ನುವಂಥ ಒಂದು ಎನ್ಸೈಮ್ ಅನ್ನ ಇನಿಬಿಟ್ ಮಾಡ್ತಾ ಇರ್ತವೆ. ಸೊ ಇದರಿಂದ ಏನಾಗುತ್ತೆ, ಇವು ಈ ಶಿಶ್ನದಲ್ಲಿ ಇರುವಂಥ ರಕ್ತನಾಳದಲ್ಲಿ ಹೆಚ್ಚಿಗೆ ಬ್ಲಡ್ ಅನ್ನ ಫ್ಲೋ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾ ಇರ್ತವೆ. ಆ್ಯಂಡ್ ಆ ವ್ಯಕ್ತಿಗೆ ಈ ಥರ ಈ ಇರೆಕ್ಷನ್ ಆಗ್ತಾ ಇರುತ್ತೆ. ಬಟ್ ನೆನ್ಪಿಟ್ಕೊಳ್ಳಿ, ಈ ಔಷಧಿಗಳು ಸೆಕ್ಷುವಲ್ ಡಿಸೈರ್, ಈ ಲೈಂಗಿಕ ಆಸಕ್ತಿಯನ್ನ ಹೆಚ್ಚು ಮಾಡ್ತಾ ಇರೋದಿಲ್ಲ. ಇವು ಜಸ್ಟ್ ಅಲ್ಲಿಯ ಬ್ಲಡ್ ಫ್ಲೋ ಅನ್ನ ಹೆಚ್ಚು ಮಾಡಿ ಇರೆಕ್ಷನ್ ಅನ್ನ ಮಾಡ್ತಾ ಇರ್ತವೆ ಹೊತ್ತು ಈ ಇನ್ಕ್ರೀಸ್ಡ್ ಸೆಕ್ಷುವಲ್ ಡಿಸೈರ್ ಅನ್ನ ಮಾಡ್ತಾ ಇರೋದಿಲ್ಲ. ಸೊ ನೀವು ನೆನ್ಪಿಟ್ಕೊಳ್ಬೇಕು, ಈ ಗುಳಿಗೆಗಳು ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇರ್ತವೆ ಆಲ್ಸೋ ಡಿಪೆಂಡ್ಸ್ ನಿಮ್ಮ ಈ ನಿಮಿರು ದೌರ್ಬಲ್ಯ ಯಾವ ಡಿಗ್ರಿ ಇದೆ, ಎಷ್ಟು ಸಿವಿಯರ್ ಆಗಿದೆ ನಿಮ್ಮ ಈ ಪ್ರಾಬ್ಲಮ್. ಆಲ್ಸೋ ನೀವು ಹೇಗೆ ಈ ಟ್ಯಾಬ್ಲೆಟ್ಸ್ ಅನ್ನ ಯೂಸ್ ಮಾಡ್ತಾ ಇರ್ತೀರಾ, ಕ್ರಮೇಣವಾಗಿ ಇದರ ಆಕ್ಷನ್ ಆಗಲಿ, ಇದರ ಎಫಿಕಸಿ ಆಗಲಿ ಕಡಿಮೆ ಆಗ್ತಾ ಬರ್ತಾ ಇರ್ಬೋದು. ಪೇಷಂಟ್ಸ್ ಹೇಳ್ತಾ ಇರ್ತಾರೆ, ಮೊದಲು ನನಗೆ ಇದು ತುಂಬಾ ಎಫೆಕ್ಟಿವ್ ಇತ್ತು, ಈಗ ಇದು ಅಷ್ಟು ಕೆಲಸ ಮಾಡ್ತಾ ಇಲ್ಲ ಅಂತ. ಸೊ ಇದರ ಎಫಿಕಸಿ ಕಡಿಮೆ ಆಗ್ಬೋದು, ಇದರ ಡೋಸ್ ಅನ್ನ ಹೆಚ್ಚು ಕಡಿಮೆ ಮಾಡಬೇಕಾಗಿ ಬರಬಹುದು. ಆ್ಯಂಡ್ ಆಲ್ಸೋ ಈ ಔಷಧಿಯನ್ನ ನಿಮ್ಮ ಡಾಕ್ಟರಿನ ಸಲಹೆಯ ಮೇಲೆ ನೀವು ಯೂಸ್ ಮಾಡಬೇಕು. ಯಾಕಂದ್ರೆ ಇದಕ್ಕೆ ಕೆಲವೊಂದು ಸೈಡ್ ಎಫೆಕ್ಟ್ಸ್ ಇರ್ತವೆ, ಬೇರೆ ಗುಳಿಗೆಗಳ ಜೊತೆಗೆ ಇದು ಇಂಟರಾಕ್ಟ್ ಮಾಡುವಂಥ ಕೆಪಾಸಿಟಿಯನ್ನ ಹೊಂದಿರುತ್ತೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಈ ಔಷಧಿಯನ್ನ ನಿಮಗೆ ಶೀಘ್ರ ಸ್ಫಲನವಾಗ್ತಾ ಇದೆ ಅಥವಾ ಪ್ರೀ ಮೆಚೂರ್ ಇಜಾಕ್ಯುಲೇಷನ್ ಆಗ್ತಾ ಇದೆ ಅಂದಾಗ ನಾವು ಈ ಔಷಧಿ, ಈ ವಯಾಗ್ರಾ ಇರಬಹುದು ಅಥವಾ ಈ ಟಡಲಾಫಿಲ್ ಇರಬಹುದು, ಅವುಗಳನ್ನು ಯೂಸ್ ಮಾಡೋದಿಲ್ಲ. ವಯಾಗ್ರಾ ಈಸ್ ಓನ್ಲಿ ಯೂಸ್ಡ್ ಫಾರ್ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮಿರು ದೌರ್ಬಲ್ಯಕ್ಕೆ ನಾವು ಯೂಸ್ ಮಾಡ್ತಾ ಇರ್ತೇವೆ. ಸೊ ಈ ವಯಾಗ್ರಾ ಬಹಳಷ್ಟು ಬ್ರ್ಯಾಂಡ್ ನೇಮ್ಸ್ ಇಂದ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆ. ವಯಾಗ್ರಾ, ಪೆನಾಗ್ರಾ, ಮ್ಯಾನ್ ಫೋರ್ಸ್, ಸೆನ್ ಫೋರ್ಸ್ ಎಕ್ಸೆಟ್ರಾ. ಅಂಡ್ ಈ ಗುಳಿಗೆಗಳು ಒಂದು 25 mg, 50 mg, 100 mg ಗುಳಿಗೆಯ ಡೋಸಸ್ ಅಲ್ಲಿ ಬರ್ತಾ ಇರ್ತವೆ. ಸೊ ಈ ಔಷಧಿಗಳನ್ನ ನೀವು ಈ ಲೈಂಗಿಕ ಕ್ರಿಯೆ ಮಾಡುವ ಒಂದು ½ an hour ಇಂದ 1 hour ಮೊದಲು ತೆಗೆದುಕೊಳ್ಬೇಕಾಗತ್ತೆ. ನೀರಿನ ಜೊತೆ ಇದನ್ನ ನುಂಗ್ಬೇಕಾಗತ್ತೆ. ಈ ಔಷಧಿಯನ್ನ ಕಚ್ಚೋದಾಗ್ಲಿ ಚೂ ಮಾಡೋದಾಗ್ಲಿ ಮಾಡ್ಲಿಕ್ಕೆ ಹೋಗಬಾರ್ದು. ಈ ಗುಳಿಗೆಗಳನ್ನ ನೀವು ಊಟದ ಜೊತೆನೂ ತೆಗೆದುಕೊಳ್ಬಹುದು. ಬಹಳ ನೀವು ಫ್ಯಾಟಿ ಮೀಲ್, ಬಹಳ ಕೊಬ್ಬಿರುವಂತಹ ಆಹಾರ ತಿಂತಾ ಇದ್ದೀರಾ, ಅದ್ರ ಜೊತೆ ಈ ಗುಳಿಗೆ ತೆಗೆದುಕೊಳ್ತಾ ಇದ್ದಾಗ ಇದರ ಇಫೆಕ್ಟ್ ಸ್ವಲ್ಪ ಕಡಿಮೆ
ಕಡಿಮೆ ಆಗ್ತಾ ಇರುತ್ತೆ. ಆ್ಯಂಡ್ ಈ ವಯಾಗ್ರಾದ ಎಫೆಕ್ಟ್ ಎಲ್ಲಿಯವರೆಗೆ ಇರುತ್ತೆ? ಈ ವಯಾಗ್ರಾದ ಇಫೆಕ್ಟ್ ಒಂದು 4-5 ತಾಸಿನವರೆಗೆ ಇರುತ್ತೆ. ಅಂದರೆ ನಿಮ್ಮ ರಕ್ತದಲ್ಲಿ ಇದು ಅರೌಂಡ್ 4 to 5 hours ತನಕ ಇರುತ್ತೆ ಆ್ಯಂಡ್ ಇಫೆಕ್ಟನ್ನು ಕೊಡ್ತಾ ಇರುತ್ತೆ. ಮ್ಯಾಕ್ಸಿಮಮ್ ನೀವು ಎಷ್ಟು ಡೋಸನ್ನು ಯೂಸ್ ಮಾಡ್ಬೋದು? ಮ್ಯಾಕ್ಸಿಮಮ್ ಅಂದರೆ 100 mg ಇರುತ್ತೆ. ಸೊ ಎಷ್ಟು ನೀವು ಹೈ ಡೋಸ್ ಯೂಸ್ ಮಾಡ್ತೀರಾ, ಸೈಡ್ ಇಫೆಕ್ಟ್ ಸಹ ಅಷ್ಟೇ ಇರುತ್ತೆ. ಆ್ಯಂಡ್ ಈ ಗುಳಿಗೆಯನ್ನು ನೀವು ದಿನ ತೆಗೆದುಕೊಳ್ಳುವ ಹಾಗೆ ಇರೋದಿಲ್ಲ. ಸಪೋಸ್ ನಿಮಗೆ ಈ ನಿಮಿರು ದೌರ್ಬಲ್ಯ ಇದೆ ಆ್ಯಂಡ್ ನಿಮಗೆ ದಿನ ಈ ಗುಳಿಗೆ ತೆಗೆದುಕೊಳ್ಬೇಕು ಅಂದಾಗ ಬೇರೆ ಗುಳಿಗೆಗಳಿರ್ತವೆ ಹೊರತುನುವೆ ವಯಾಗ್ರಾ ಅನ್ನು ನೀವು ಎವ್ರಿ ಡೇ ತೆಗೆದುಕೊಳ್ಳಿಕ್ಕೆ ಹೋಗಬಾರ್ದು. ವಯಾಗ್ರಾ ಅನ್ನು ನಾವು ಲಾಂಗ್ ಟರ್ಮ್ ಬಹಳ ದಿನಗಳವರೆಗೆ ಯೂಸ್ ಮಾಡಬಹುದಾ? ಎಸ್, ನಿಮ್ಮ ಡಾಕ್ಟರಿನ ಸಲಹೆ ಮೇಲೆ ನೀವು ಇದನ್ನ ಲಾಂಗ್ ಟರ್ಮ್ ಯೂಸ್ ಮಾಡ್ಬೋದು. ಎವ್ರಿ ಡೇ ಯೂಸ್ ಮಾಡುವಂಥ ಗುಳಿಗೆ ಅಲ್ಲ. ಆ್ಯಂಡ್ ಕೆಲವೊಮ್ಮೆ ಪೇಷಂಟ್ಸ್ ಕೇಳ್ತಾ ಇರ್ತಾರೆ, ಇದನ್ನ ತೆಗೆದುಕೊಂಡ್ರೆ ಇದಕ್ಕೇನಾದರೂ ನಾವು ಎಡಿಕ್ಟ್ ಆಗಿಬಿಡ್ತೇವಾ ಅಂತ. ವಯಾಗ್ರಾದಲ್ಲಿ ಆಸ್ ಸಚ್ ಎಡಿಕ್ಟ್ ಮಾಡುವಂತಹ ಯಾವುದೇ ಒಂದು ಸಬ್ಸ್ಟೆನ್ಸ್ ಇರೋದಿಲ್ಲ. ಬಟ್ ಎಸ್, ಕೆಲವೊಂದ್ಸಲ ನೀವು ಇದನ್ನ ಯೂಸ್ ಮಾಡಿದಾಗ ನಿಮಗೆ ಆ ಪ್ಲೆಷರ್ ನಿಮಗೆ ನೀವು ಎಂಜಾಯ್ ಮಾಡ್ತಾ ಇದ್ದೀರಾ, ಆ ಫೀಲಿಂಗ್ ನಿಮಗೆ ಸೇರ್ತಾ ಇದೆ ಅಂದಾಗ ನೀವು ಸೈಕಾಲಜಿ ಅದಕ್ಕೆ ಎಡಿಕ್ಟ್ ಆಗಿರ್ಬೋದೇ ಹೊರತುನುವೆ ಈ ಔಷಧಿಯಲ್ಲಿ ಎಡಿಕ್ಟ್ ಆಗುವಂತಹ ಯಾವುದೇ ಸಬ್ಸ್ಟೆನ್ಸಸ್ ಇರೋದಿಲ್ಲ. ಸೊ ಈ ವಯಾಗ್ರಾ ಕೆಲಸ ಮಾಡಲಿಕ್ಕೆ ಎಷ್ಟು ಹೊತ್ತು ಬೇಕಾಗತ್ತೆ ಆ್ಯಂಡ್ ಇದರ ಎಫೆಕ್ಟ್ ಆಲ್ಮೋಸ್ಟ್ ಎಷ್ಟು ಹೊತ್ತಿನವರೆಗೆ ಲಾಸ್ಟ್ ಆಗ್ತಾ ಇರುತ್ತೆ? ಸೊ ಇಮಿಡಿಯೇಟ್ಲಿ ನೀವು ಈ ಗುಳಿಗೆಯನ್ನು ತೆಗೆದುಕೊಂಡಾಗ ನಿಮಗೆ ಇರೆಕ್ಷನ್ ಬರೋದಿಲ್ಲ. ಇದರ ಕೆಲಸ ಮಾಡಲಿಕ್ಕೆ ಈ ಗುಳಿಗೆಗೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಸೊ ನೀವು ಲೈಂಗಿಕ ಕ್ರಿಯೆ ಮಾಡೋಕ್ಕಿಂತ ಒಂದು ಅರ್ಧ ತಾಸಿನಿಂದ 1 ತಾಸು ಮೊದಲು ಈ ಗುಳಿಗೆಯನ್ನು ತೆಗೆದುಕೊಳ್ಬೇಕಾಗತ್ತೆ. ಕ್ರಮೇಣವಾಗಿ ವಿತಿನ್ 1 or 2 hours ಇದು ಪೀಕ್ ಲೆವೆಲ್ ಬರುತ್ತೆ ನಿಮ್ಮ ರಕ್ತದಲ್ಲಿ. ಆ್ಯಂಡ್ ಇದರ ಆ್ಯಕ್ಷನ್ ಅರೌಂಡ್ 4 ತಾಸಿನವರೆಗೆ ಇದು ಇರುತ್ತೆ. ಸೊ ಎಷ್ಟೊತ್ತು ಬೇಕಾಗತ್ತೆ ಇದು ನಿಮಗೆ ಆಕ್ಟ್ ಮಾಡಲಿಕ್ಕೆ ಅಥವಾ ಎಷ್ಟೊತ್ತಿನ ತನಕ ಇದು ಕೆಲಸ ಮಾಡುತ್ತೆ, ಅದು ಬಹಳಷ್ಟು ಫ್ಯಾಕ್ಟರ್ಸ್ ಮೇಲೆ ಸಹ ಡಿಪೆಂಡ್ ಆಗ್ತಾ ಇರ್ತವೆ. ನಿಮ್ಮ ವಯಸ್ಸೆಷ್ಟು, ನಿಮ್ಮ ಇರೆಕ್ಟೈಲ್ ಡಿಸ್ಫಂಕ್ಷನ್ ಎಷ್ಟು ಸಿವಿಯರ್ ಆಗಿದೆ, ನೀವು ಏನು ಫುಡ್ ತಗೊಳ್ತಾ ಇದ್ದೀರಾ, ಅದರ ಜೊತೆ ನೀವು ಏನಾದರೂ ಬೇರೆ ಗುಳಿಗೆಯನ್ನ ತೆಗೆದುಕೊಳ್ತಾ ಇದ್ದೀರಾ. ಒಂದು ಸಲ ಈ ವಯಾಗ್ರಾದ ಡೋಸ್ ಅನ್ನ ನಾವು ಅಡ್ಜಸ್ಟ್ ಮಾಡಬೇಕಾಗತ್ತೆ. ಇದು ಯೂಶುವಲಿ ಸೇಫ್ ಇರುತ್ತೆ. ಬಟ್ ಕೆಲವೊಂದ್ಸಲ ಏನಾಗುತ್ತೆ, ಈ ಸಪೋಸ್ ಪೇಷಂಟ್ ಒಂದು 65 ಇಯರ್ಸ್ಗಿಂತ ಹೆಚ್ಚಿಗೆ ಆಗಿದ್ರೆ ಅವರಿಗೆ, ಅಥವಾ ಅವರಿಗೆ ಏನಾದರೂ ಹಾರ್ಟ್ ಪ್ರಾಬ್ಲಮ್ ಇದೆ, ಅವರು ಯಾವುದೋ BP ಗುಳಿಗೆಯನ್ನ ತೆಗೆದುಕೊಳ್ತಾ ಇದ್ದಾರೆ ಅಂಡ್ ಅದರ ಜೊತೆ ಅವರು ಈ ವಯಾಗ್ರಾನ್ನ ತೆಗೆದುಕೊಳ್ತಾ ಇದ್ದಾಗ, ಅವರಿಗೆ ಕಿಡ್ನಿ ಪ್ರಾಬ್ಲಮ್, ಲಿವರ್ ಪ್ರಾಬ್ಲಮ್ ಎಲ್ಲ ಇದ್ದಾಗ ಈ ವಯಾಗ್ರಾ ಗುಳಿಗೆಯ ಡೋಸ್ ಅನ್ನ ನಾವು ಅಡ್ಜಸ್ಟ್ ಮಾಡಿ ಪೇಷಂಟ್ಗೆ ಕೊಡಬೇಕಾಗತ್ತೆ. ಸೊ ಕೆಲವೊಂದು ಔಷಧಿಗಳ ಜೊತೆ ಈ ವಯಾಗ್ರಾ ಇಂಟರಾಕ್ಟ್ ಮಾಡಬಹುದು. ಅಂದ್ರೆ ಫಾರ್ ಎಕ್ಸಾಂಪಲ್ ಸಪೋಸ್ ಪೇಷಂಟ್ಗೆ ಹಾರ್ಟ್ ಪ್ರಾಬ್ಲಮ್ ಇದೆ, ಅವರಿಗೆ ಯಾವಾಗಾದ್ರೂ ಎದೆ ನೋವು ಎಕ್ಸೆಟ್ರಾ ಬಂದಿತ್ತು ಅಂಡ್ ಡಾಕ್ಟರ್ ಅವರಿಗೆ ಈ ನೈಟ್ರೋಗ್ಲಿಸರಿನ್, ಐಸೋಸಾರ್ಬೈಡ್ ಡೈನೈಟ್ರೈಟ್ ಇಂಥ ಔಷಧಿಯನ್ನ ಕೊಟ್ಟಿದ್ದಾರೆ ಅಂಡ್ ಅದರ ಜೊತೆ ಅವರು ಈ ವಯಾಗ್ರಾ ಅನ್ನ ತೆಗೆದುಕೊಂಡಾಗ ಅವರ BP ಬಹಳ ಕಡಿಮೆ ಬಂದ್ಬಿಡ್ಬೋದು ಅಂಡ್ ಇದರಿಂದ ಅವರಿಗೆ ತುಂಬಾ ಪ್ರಾಬ್ಲಮ್ ಆಗ್ತಾ ಇರ್ಬೋದು. ಸೊ ಈ ತರದ ಔಷಧಿ ನೈಟ್ರೈಟ್ಸ್, ಐಸೋಸಾರ್ಬೈಡ್ ಡೈನೈಟ್ರೈಟ್ ಎಕ್ಸೆಟ್ರಾ ಇದರ ಜೊತೆ ಈ ಗುಳಿಗೆ ಇಂಟರಾಕ್ಟ್ ಆಗ್ತಾ ಇರುತ್ತೆ. ಸೊ ಬಹಳ ಕೇರ್ಫುಲ್ ಇರಬೇಕು ಈ ತರದ ಔಷಧಿಗಳನ್ನ ತೆಗೆದುಕೊಳ್ತಾ ಇದ್ದಾಗ. ಸಪೋಸ್ ನೀವು ಈ ಫಿಟ್ಸ್ ಅಥವಾ ಎಪಿಲೆಪ್ಸಿಗೆ ಔಷಧಿಯನ್ನ ತೆಗೆದುಕೊಳ್ತಾ ಇದ್ದೀರಾ, ಡಿಪ್ರೆಷನ್, ಆಂಗ್ಸೈಟಿಗೆ ಯಾವುದಾದ್ರೂ ಔಷಧಿಯನ್ನ ತೆಗೆದುಕೊಳ್ತಾ ಇದ್ದೀರಾ, ಅದರ ಜೊತೆ ಈ ವಯಾಗ್ರಾ ಇಂಟರಾಕ್ಟ್ ಮಾಡಬಹುದು ಅಂಡ್ ಸೈಡ್ ಇಫೆಕ್ಟ್ಸ್ ಅನ್ನ ಮಾಡುವಂತಹ ಚಾನ್ಸಸ್ ಇರ್ತವೆ. ನೀವು ಈ ಔಷಧಿಯನ್ನ ಬಹಳ ಮದ್ಯಪಾನದ ಜೊತೆ ನೀವು ಸೇವಿಸ್ತಾ ಇದ್ದೀರಾ ಅಂದಾಗ ಸಹ ನೀವು ಕೇರ್ಫುಲ್ ಆಗಿರಬೇಕು. ಯಾಕಂದ್ರೆ ಮದ್ಯಪಾನ ಈ ಇರೆಕ್ಷನ್ ಅನ್ನ ಮಾಡೋದನ್ನ ತಡಿತಾ ಇರುತ್ತೆ ಅಂಡ್ ಆಲ್ಸೋ ನಿಮ್ಮ BP ಅನ್ನ ಸಹ ಅದು ಬಹಳ ಕಡಿಮೆ ಮಾಡಿಬಿಡ್ಬೋದು ಅಲಾಂಗ್ ವಿತ್ ವಯಾಗ್ರಾ. ಸೊ ಯು ಹ್ಯಾವ್ ಟು ಬಿ ಕೇರ್ಫುಲ್. ಈ ವಯಾಗ್ರಾ ತೆಗೆದುಕೊಳ್ಳೋದ್ರಿಂದ ನನ್ನ ಈ ನಿಮಿರು ದೌರ್ಬಲ್ಯ ನಾರ್ಮಲ್ ಆಗ್ಬಿಡತ್ತ. ನೆನ್ಪಿಟ್ಕೊಳ್ಳಿ, ಇವು ಯಾವುದೇ ಔಷಧಿ ವಯಾಗ್ರಾ ಇರ್ಬೋದು ಅಥವಾ Cialis ಇರ್ಬೋದು, ಇವು ಯಾವುದೂ ನಿಮ್ಮ ನಿಮಿರು ದೌರ್ಬಲ್ಯವನ್ನ ರಿವರ್ಸ್ ಮಾಡೋದಿಲ್ಲ. ಇವು ಜಸ್ಟ್ ಒಂದು ಟೆಂಪ್ರರಿ ಫಿಕ್ಸ್. ಅಂದ್ರೆ ನಿಮಗೆ ಆ ಟೈಮಲ್ಲಿ ಇರೆಕ್ಷನ್ ಅನ್ನ ತರಿಸ್ಲಿಕ್ಕೆ ಯೂಸ್ ಮಾಡುವಂತಹ ಔಷಧಿಗಳಿವು. ಬಟ್ ನಿಮಗೆ ಈ ಒಂದು ಪರ್ಮನೆಂಟ್ ಸೊಲ್ಯೂಷನ್ ಬೇಕಾದಾಗ ನೀವು ನಿಮ್ಮ ಡಾಕ್ಟರ್ ಹತ್ರ ಹೋಗ್ಕೊಂಡು ಇವ್ಯಾಲ್ಯುವೇಟ್ ಮಾಡಿಕೊಂಡು ಆಕ್ಚುಲಿ ಯಾಕೆ ನಿಮಗೆ ಈ ಇರೆಕ್ಟೈಲ್ ಡಿಸ್ಫಂಕ್ಷನ್ ಪ್ರಾಬ್ಲಮ್ ಆಗ್ತಾ ಇದೆ, ನಿಮ್ಗೆ ಏನಾದರೂ ಟೆಸ್ಟೋಸ್ಟಿರಾನ್ ಕಡಿಮೆ ಆಗಿ ಈ ತರ ಆಗ್ತಾ ಇದೆಯಾ, BP ಪ್ರಾಬ್ಲಮ್ ಇಂದ ಆಗ್ತಾ ಇದೆಯಾ, ಅಥವಾ ಕೊಲೆಸ್ಟ್ರಾಲ್ ಹೈ ಇರೋದ್ರಿಂದ ಆಗ್ತಾ ಇದೆಯಾ. ಸೊ ಇವೆಲ್ಲವನ್ನ ಫೈಂಡ್ ಔಟ್ ಮಾಡಿಕೊಂಡು ಕೆಲವು ಟೆಸ್ಟ್ಗಳನ್ನ ಮಾಡಬೇಕಾಗತ್ತೆ. ಅದಾದ ಮೇಲೆ ಅವರು
ಪ್ರಾಪರ್ ಡಯಾಗ್ನೋಸಿಸ್ ಮಾಡಿ ಅದರ ತಕ್ಕ ಹಾಗೆ ಅವರು ಟ್ರೀಟ್ಮೆಂಟನ್ನು ಹಾಕ್ತಾ ಇರ್ತಾರೆ. ಕೆಲವೊಂದು ಸಲ ಬಿಹೇವಿಯರಲ್ ಥೆರಪಿ ಬೇಕಾಗ್ಬೋದು, ನಿಮಗೆ ಕೌನ್ಸಿಲಿಂಗ್ ಬೇಕಾಗ್ಬೋದು. ಇವೆಲ್ಲದರಿಂದ ನಾವು ಈ ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಥವಾ ನಿಮಿರು ದೌರ್ಬಲ್ಯವನ್ನು ಕಂಪ್ಲೀಟ್ಲಿ ಟ್ರೀಟ್ ಮಾಡಬಹುದೇ ಹೊರತು ಈ ವಯಾಗ್ರಾ ತೆಗೆದುಕೊಂಡು ಈ ನಿಮಿರು ದೌರ್ಬಲ್ಯ ಕಂಪ್ಲೀಟ್ಲಿ ಕ್ಯೂರ್ ಆಗೋದಿಲ್ಲ. ಈ ವಯಾಗ್ರಾಕ್ಕೆ ಕೆಲವೊಂದು ಸೈಡ್ ಇಫೆಕ್ಟ್ಸ್ ಸಹ ಇರ್ತವೆ, ಕೆಲವೊಂದು ಮೈನರ್ ಅಂಡ್ ಕೆಲವೊಂದು ಮೇಜರ್ ಸೈಡ್ ಇಫೆಕ್ಟ್ಸ್. ಮೈನರ್ ಸೈಡ್ ಇಫೆಕ್ಟ್ಸ್ ಅಂತ ಹೇಳಿದರೆ ನಿಮಗೆ ತಲೆನೋವು ಬರ್ಬೋದು, ಈ ಮೂಗು ಕಟ್ಟಿದ ಹಾಗೆ ಆಗ್ಬೋದು, ಸ್ಟಫಿ ನೋಸ್, ಫ್ಲಶಿಂಗ್ ಆಗ್ಬೋದು, ಹೊಟ್ಟೆ ಅಪ್ಸೆಟ್ ಆಗ್ತಾ ಇರ್ಬೋದು, ಕೆಲವೊಬ್ಬರಿಗೆ ವಾಮಿಟಿಂಗ್ ಸೆನ್ಸೇಷನ್ನು, ಈ ಗಿಡಿನೆಸ್ ಬಂದಾಗ ಆಗೋದು, ವೀಕ್ನೆಸ್ ಆಗೋದು, ಮೈಕೈ ನೋವು, ಕೆಲವೊಬ್ಬರಿಗೆ ಈ ದೃಷ್ಟಿ ವೀಕಂಡ್ ಆಗೋದು, ಈ ಥರದ್ದೆಲ್ಲ ಸೈಡ್ ಇಫೆಕ್ಟ್ಸ್ ಇರ್ತವೆ. ಮೇಜರ್ ಸೈಡ್ ಇಫೆಕ್ಟ್ಸ್ ಅಂದರೆ ಕೆಲವೊಮ್ಮೆ ಈ ವಯಾಗ್ರಾನ ತೆಗೆದುಕೊಂಡಾಗ ಈ ಇರೆಕ್ಷನ್ ಏನಿರುತ್ತೆ 4 ಅವರ್ಸ್ಗಿಂತ ಹೆಚ್ಚಿಗೆ ಆಗಿಬಿಡ್ಬೋದು. ಸೊ ಈ ಥರದ ಕಂಡೀಷನಲ್ಲಿ ನೀವು ಡೆಫಿನೆಟ್ಲಿ ನಿಮ್ಮ ಡಾಕ್ಟರನ್ನು ಹೋಗಿ ಭೇಟಿ ಆಗಬೇಕು. ಇದು ತುಂಬ ಪೇನ್ಫುಲ್ ಕಂಡೀಷನ್ ಇರುತ್ತೆ. ಆ್ಯಂಡ್ ಎರಡನೇದು ಅಂತ ಹೇಳಿದ್ರೆ ಕೆಲವೊಮ್ಮೆ ಈ ವಯಾಗ್ರಾ ತೆಗೆದುಕೊಳ್ಳೋದ್ರಿಂದ ಈ ಕಿವಿ ಕೇಳೋಲಿಕ್ಕೆ ಪ್ರಾಬ್ಲಮ್ ಆಗ್ಬೋದು, ಹಿಯರಿಂಗ್ ಲಾಸ್ ಆಗ್ತಾ ಇರ್ಬೋದು, ಅಥವಾ ವಿಷನ್ ರಿಲೇಟೆಡ್ ಪ್ರಾಬ್ಲಮ್ ಬರ್ಬೋದು, ನಿಮಗೆ ಕಣ್ಣಿನ ಪ್ರಾಬ್ಲಮ್ಸ್ ಬರ್ಬೋದು, ಕೆಲವೊಬ್ಬರಲ್ಲಿ ದೃಷ್ಟಿ ಕಳೆದು ಹೋಗ್ಬಿಡ್ಬೋದು. ಸೊ ಇವು ಕೆಲವೊಂದು ಮೇಜರ್ ಸೈಡ್ ಇಫೆಕ್ಟ್ಸ್ ಆಫ್ ವಯಾಗ್ರಾ. ರಿಮೆಂಬರ್, ಈ ವಯಾಗ್ರಾನ ನೀವು ನಿಮ್ಮ ಡಾಕ್ಟರಿಂದ ಸಜೆಷನ್ ಮೇಲೆ ತೆಗೆದುಕೊಳ್ಳೋದು ಎಲ್ಲರಿಗಿಂತ ಬೆಸ್ಟ್ ಆಪ್ಷನ್. ಈ ಔಷಧಿಯನ್ನ ನಾವು ಶೀಘ್ರ ಸ್ಖಲನದ ಟ್ರೀಟ್ಮೆಂಟಿಗೆ ಯೂಸ್ ಮಾಡೋದಿಲ್ಲ. ಈ ಔಷಧಿ ನಿಮ್ಮ ಲೈಂಗಿಕ ಆಸಕ್ತಿಯನ್ನ ಹೆಚ್ಚು ಮಾಡೋದಿಲ್ಲ ಆ್ಯಂಡ್ ನಿಮ್ಮ ನಿಮಿರು ದೌರ್ಬಲ್ಯವನ್ನ ಕಂಪ್ಲೀಟ್ಲಿ ಕ್ಯೂರ್ ಮಾಡುವಂತ ಔಷಧಿ ಇದು ಅಲ್ಲ. ನಿಮಗೆ ಒಂದು ಈ ತರದ ಪ್ರಾಬ್ಲಮ್ ಅನ್ನ ನೀವು ಟ್ಯಾಕಲ್ ಮಾಡಬೇಕಾದಾಗ ಒಂದು ಹೆಲ್ದಿ ಲೈಫ್ ಸ್ಟೈಲ್ ಅನ್ನ ಲೀಡ್ ಮಾಡಬೇಕಾಗತ್ತೆ. ಬರೀ ಔಷಧಿ ಗುಳಿಗೆ ಮಾತ್ರ ಅಲ್ಲ, ನೀವು ಓವರ್ ಆಲ್ ನಿಮ್ಮ ಆರೋಗ್ಯದ ಬಗ್ಗೆಯೂ ನೀವು ಚಿಂತೆ ಮಾಡಬೇಕು. ಸೊ ಒಂದು ಸಮತೋಲಿತ ಆಹಾರ ಇರಬಹುದು, ಎಕ್ಸಸೈಸ್ ಇರಬಹುದು, ಅಥವಾ ಆಕ್ಟಿವಿಟಿ ಇರಬಹುದು, ಅದನ್ನ ಮಾಡಬೇಕು ನೀವು. ಆ್ಯಂಡ್ ಆದಷ್ಟು ರಿಲ್ಯಾಕ್ಸ್ ಇರಲಿಕ್ಕೆ ಟ್ರೈ ಮಾಡಬೇಕು, ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕು, ಒಂದು ಕ್ವಾಲಿಟಿ 8 ಅವರ್ಸ್ ಸ್ಲೀಪ್ ಅನ್ನ ಪಡಬೇಕು. ಸೊ ಇವೆಲ್ಲ ಅಲಾಂಗ್ ವಿತ್ ದ ಥೆರಪಿ ವಿಲ್ ಹೆಲ್ಪ್ ಯು ಟು ಇಂಪ್ರೂವ್ ಯೋರ್ ಬೋತ್ ಫಿಸಿಕಲ್ ಹೆಲ್ತ್ ಆಸ್ ವೆಲ್ ಆಸ್ ಯೋರ್ ಸೆಕ್ಷುವಲ್ ಹೆಲ್ತ್. ಸೊ ದಟ್ ಈಸ್ ಆಲ್ ಅಬೌಟ್ ವಯಾಗ್ರಾ, ಅದರ ಡೋಸೇಜ್, ಅದರ ಎಫಿಕಸಿ ಆ್ಯಂಡ್ side effects. Thank you so much for watching the video. Please like, share and subscribe the channel. Thank you.